ತುಮಕೂರು ಮೂಲನ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂದರೆ ಹಳ್ಳಿನ. ಸೊ ಯಾಕೆ ತುಮಕೂರು ಅಂತ ಹೇಳ್ಬಿಟ್ಟು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಚಿರತೆ ಕಾಟನ ತೋರಿಸ್ತೀರಾ. ಸೊ ಈ ತುಮಕೂರು ಭಾಗದಲ್ಲೇ ಚಿರತೆ ಮತ್ತು ಕರಡಿ ಕಾಟ ಹೆಚ್ಚಾಗಿರೋದು. ಸೊ ಹೀಗಾಗಿ ಅಲ್ಲಿ ಶೂಟಿಂಗ್ ಮಾಡಿದ್ದ ಹೇಗೆ ಏನು ಅಂತ? ಅಂದರೆ ನಂದು ಆ್ಯಕ್ಚುಲಿ ಬೇಸಿಕ್ ನನ್ನ ಕುಣಿಗಲ್ ಹತ್ರ ಮನವಳ್ಳಿ ಅಂತ ಯಡಿಯೂರು ಹತ್ರ ಬರೋದು. ಈ ಫಿಲಮ್ ಬಂದು ಮರಕನಹಳ್ಳಿ ಡ್ಯಾಮು, ಯಡಿಯೂರು, ಕುಣಿಗಲ್ಲು ಕಂಪ್ಲೀಟ್ಲಿ ಆ ಜಾಗದಲ್ಲಿ. ನೀವು ಹೇಳ್ದಂಗೆ ಆ ಚಿರತೆ ಕಾಟ ಅನ್ನೋದ್ರದಕ್ಕೆ ಆ ಹಳ್ಳಿಗಳವ್ರಿಗೆ ಗೊತ್ತಿರುತ್ತೆ ಇವ್ರ ಇನ್ಫ್ಲೂಯೆನ್ಸ್ ಏನು ಅಂತ. ಯಾಕೆಂದರೆ ಯಾವುದೇ ಚಿರತೆಗಳಾದ್ರೂ ಕಾಲಕ್ರಮೇಣವಾಗಿ ಅಟ್ಯಾಕ್ಗಳಾಗೋದು ಅವೆಲ್ಲ ವಿಷಯವಾಗಿ ಮೊದಲಿಗೆ ನಾಯಿಗಳು ಟಾರ್ಗೆಟ್ ಮಾಡ್ತವೆ, ಆಮೇಲೆ ಈ ಕುರಿ ಕೋಳಿ ಹಸುಗಳು ಈ ಥರದವು ಟಾರ್ಗೆಟ್ ಮಾಡ್ತವೆ. ಆಮೇಲೆ ಮನುಷ್ಯಂಗೆ ಬರಬೇಕು ಅಂದರೆ ಆ ಚಿರತೆಗೊಂದು ಸೈಕಾಲಜಿ ವೈಸ್ ಅದು ಬೇರೆನೇ ಆಗಿರುತ್ತಂತೆ. ಸೊ ಅದು ನಮ್ಮ ಕಥೆಯಲ್ಲಿ ಒಳ್ಳೆ ಲೈನ್ ಸಿಕ್ಬಿಡ್ತು. ಅಂದರೆ ಡ್ರಾಸ್ಟಿಕ್ ಚೇಂಜು. ಈಗ ಒಬ್ಬನ ಬಸ್ಸಕ್ಕೆ ಹೋಗಿ ಇನ್ನೊಂದೇನೋ ಆಯಿತು, ಇನ್ನೊಬ್ಬನ ಬಸ್ಸಕ್ಕೆ ಇನ್ನೊಂದೇನೋ ಆಯಿತು. ಮತ್ತು ಏನಾದ್ರು ಆ ಮನುಷ್ಯ ಈಗ ಶಂಕ ಊದು ಅಟೆಂಪ್ಟ್ ಮಾಡೋಕ್ಕೆ ಹೋದರೆ ಬೇರೆ ಏನಾಗ್ಬೋದು ಅನ್ನೋದಕ್ಕೆ ಆ ಚಿರತೆ ಮ್ಯಾಟ್ರು ತುಂಬ ವೈಟೇಜಾಗಿ ಕೂತ್ಕೋತು. ಮೇ ಬಿ ಆ ಸರ್ ನೀವು ಹೇಳಿದ್ರಲ್ಲ ಅವರೆಲ್ಲರೂ ಲೈಕ್ ಯಾಕಂದರೆ ಹೊಸ ಸ್ಟಾರ್ ಕ್ಯಾಸ್ಟು ಅದನ್ನ ನೋಡಿ ಎಂಟರ್ಟೈನ್ ಆಗಿ ಇಷ್ಟೊಂದು ವಿಷಯ ತಿಳ್ಕೊಳ್ಳೋ ಆ ಥರ ಆಗಿರೋದು ಬಂದು ಈ ಥರ ವೈಟೇಜ್ ವಿಷಯಗಳು ಚಿರತೆ. ನಿಮ್ಮ ಸಿನಿಮಾದ ಪೋಸ್ಟರ್ ಡಿಸೈನೇ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾನ ಸ್ಪೆಷಲಿ ನಾನು ನೋಡಿದಾಗ ಇದು OTTನಲ್ಲಿ ಒಂದು ಸಂಡೇ ವೀಕೆಂಡ್ ಕೂತ್ಕೊಂಡು ಮನೆಯವರೆಲ್ಲ ಆರಾಮ್ಸೆ ನೋಡ್ಬೋದಾದಂಥ ಸಿನಿಮಾ ಅಂತ ಅನ್ನಿಸ್ತು. ವೀಕೆಂಡಲ್ಲಿ ನಾವು ನೋಡೋದೇ ಈ ಥರದ್ದು ಜಾಸ್ತಿ ಹೊಸಬ್ರ ಕಂಟೆಂಟ್ನ ಅದು ಇದು ನಾವು ಸರ್ಚ್ ಮಾಡ್ತಾ ಇರ್ತೀವಿ, ಏನು ಹೊಸದಾಗಿ ಏನು ಮಾಡಿರ್ಬೋದು ಅಂತ. ನಿಮ್ಮ ಸಿನಿಮಾಗೆ ಆ ಥರದ್ದು OTTನ ಏನಾದರೂ ಆಫರ್ ಬಂದಿದೆಯಾ ಸರ್ ಅಂತ? ಮ್ಯಾಮ್ ಬಂದಿಲ್ಲ ಇನ್ನೂ ಆಫರು. ಬಟ್ ಇಲ್ಲಿವರೆಗೂ ನಮ್ಮ ಸರ್ಕಲ್ ಅಪ್ರೋಚ್ಗಳಲ್ಲಿ ಎಲ್ಲೇ ಮಾಡಿದ್ದೀವಿ 100% OTTಲಿ ಬೇರೆ ಥರ ಹೋಗುತ್ತೆ ಫಿಲಮ್ ಅನ್ನೋ ಥರ ಕಾನ್ಫಿಡೆನ್ಸ್ ಎಲ್ಲ ಇದೆ. ಅದೇ ನೀವು ಹೇಳ್ದಂಗೆ ಆ ಇಂಟ್ರೆಸ್ಟು. ಎಕ್ಸಾಂಪಲ್ ನಾನು ಅದೇ ಥರ ಮನೆಗಳಿಂದನೇ ಬಂದಿರೋದ್ರಿಂದ ನಮಗೆ ಗೊತ್ತದು ಜನ ಕೂತ್ಕೊಂಡು ಏನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಅಂದರೆ ಈ ಮಂಜುಮಲ್ ಬಾಯ್ಸು ಮತ್ತು ನನಗೆ ಆ ವರ್ಡ್ ಏನಕ್ಕೆ ತೊಗೋತಾ ಇದ್ದೀನಿ ಅಂದರೆ ಅವು ಕಂಟೆಂಟ್ ಸಿನಿಮಾಗಳೇ. ಅದು ಯಾರೋ ಸ್ಟಾರ್ ಇದ್ದಾರೆ ಅಂತ ಥಿಯೇಟ್ರಿಗೆ ಬಂದು ನೋಡಬೇಕಾಗಿದ್ದಲ್ಲ. ಅವಕ್ಕೆಲ್ಲ ಏನೋ ಒಂದು ಸಿಕ್ತು ಗೊತ್ತಾ, ಸ್ಪಾರ್ಕು ಆ ಥರ. ಈಗ ಈ ಶಾಲಿವನಶಕ್ಕೆ ಬಂದು ಸ್ಪೇಸ್ ಸಬ್ಜೆಕ್ಟ್ ಅಗೇನು ನಾವು ನೋಡಿಲ್ಲ. ಆ ಫ್ರೇಮ್ಗಳು ನಾವು 100% ಅಲ್ಲಿ ಹೊಸಬ್ರು ಸಿನಿಮಾ ಅಥವಾ ಒಂದು ಚಿಕ್ಕ ಬಜೆಟ್ ಸಿನಿಮಾ ಥರ ಏನೇ ಇದ್ರೂ ಆ ಸ್ಪೇಸ್ ಹೊರಗಡೆ ವಿಚಾರಗಳು, ಆ ಬ್ಲ್ಯಾಕ್ ಹೋಲ್ನ ಬಾವಿಗೆ ಕನೆಕ್ಟ್ ಮಾಡಿರೋದು, ಈ ಥರದಂತೂ ಒಳ್ಳೆ ನಾಲೆಡ್ಜಬಲ್ ಆಗಿರುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ಇವತ್ತಿಗೂ ಸ್ವಲ್ಪ ಓದಿರೋ ಅಂಥ ಸೀನಿಯರ್ಸ್ಗಳು ಯಾರ್ಯಾರು ಸಿನಿಮಾ ನೋಡ್ತಾ ಇದ್ದಾರೆ ಅವ್ರು ಬಂದು ಅಪ್ರಿಷಿಯೇಟ್ ಮಾಡ್ತಿರೋ ಲೆವೆಲೇ ಬೇರೆ ಇದೆ. ಅಲ್ಲಿಗೆ ಹೆಂಗೆ ಖುಷಿ ಆಗ್ಬಿಡ್ತಾ ಇದೆ ಅಂದರೆ ನಾವೊಂದೇನೋ ಅಂದ್ಕೊಂಡು ಸಿನಿಮಾ ಮಾಡಿರ್ತೀವಿ ಅಂಡ್ ನೋಡಿ ಇಷ್ಟರಲ್ಲಿ ಎಲ್ಲೂ ಕೂಡ ನಮ್ಮದು ಬೇರೆ ಏನೂ ಸ್ವಾರ್ಥ ಇಲ್ಲ. ಏನೋ ಬೇರೆ ಕಂಟೆಂಟ್ ಹೇಳ್ಬೇಕಲ್ಲ ಅಂತ. ಸೊ ಅದು ಅಚೀವ್ ಆಗೋಗ್ತಾ ಇದೆ. ಆ ಮಕ್ಕಳು ಎಕ್ಸಾಂಪಲ್ ಆ ಮಕ್ಕಳು ಬಂದು ಒಂಥರ ಜಾಸ್ತಿ ಇಷ್ಟಪಡ್ತಾ ಇದೆ. ಯಾಕೆಂದರೆ ಅವ್ರು ಗೆಸ್ ಮಾಡ್ತಾರೆ ಕೂತ್ಕೊಂಡು, ಓಕೆ ಸೆಕೆಂಡ್ ಲೂಪಲ್ಲಿ ಹಿಂಗಾಗುತ್ತೆ ಅವ್ರು ಗೆಸ್ ಮಾಡಿದ್ದವ್ರಿಗೆ ನಿಜ ಆಗ್ಬಿಟ್ಟು ಅವ್ರಿಗೆ ಖುಷಿನೇ ಬೇರೆ ಇದು. ಸೊ ಆ ಥರ ಇದರಲ್ಲಿ ಆಡಿಯನ್ಸ್ಗಳದ್ದು ರಿವ್ಯೂ ವೈಸು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇವಾಗ ನಾನು ಬೇರೆಯವ್ರು ಹೇಳಿರೋದು ಬಿಟ್ಬಿಡಿ, ಇವಾಗ ಶಾಲಿವಾಹನ ಶಕೆ ಒಬ್ಬ ಆಡಿಯನ್ಸ್ ಬಂದು ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂತ ಅಂದರೆ ಏನು ಹೇಳ್ತೀರಾ? ಒಂದು ವೆರಿ ಫಸ್ಟ್ ಏನಕ್ಕೆ ಅಂದರೆ ಬರೀ ಕನ್ನಡ ನಮ್ಮ ಕನ್ನಡ ಇದು ಅನ್ನೋ ಥರ ನಾನು ಹೇಳ್ತಾ ಇಲ್ಲ. ಈ ಥರ ಟ್ರೀಟ್ಮೆಂಟು, ಈ ಕಂಟೆಂಟು, ಆ ಮ್ಯೂಸಿಕಲ್ ಟ್ರೀಟ್ಮೆಂಟ್ ಒಂದೇನೋ ಎಕ್ಸ್ಟ್ರಾ ಟ್ರೈ ಮಾಡಿದ್ದೀವಲ್ಲ 100% ಹೇಳ್ತೀನಿ ಈ ಸಬ್ಜೆಕ್ಟ್ನ ಎಲ್ಲೂ ನೋಡಿರೋಲ್ಲ. ಈ ಸಬ್ಜೆಕ್ಟ್ನ ಯಾವ ಲ್ಯಾಂಗ್ವೇಜಲ್ಲೂ ಎಂಜಾಯ್ ಆಗಿರಲ್ಲ. ಕನ್ನಡದಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ಅವತ್ತು ಟ್ರೈಲರ್ ರಿಲೀಸ್ ಆದಮೇಲಿಂದನೇ ಸ್ಟಾರ್ಟ್ ಆಯಿತು ಅಂದ್ರೂ ಈಗ ಸಿನಿಮಾ ರಿಲೀಸ್ ಆದಮೇಲೆ ಈ ನಮ್ಮ ಅಸೋಸಿಯೇಟ್ ಹುಡುಗರುಗಳು ಅಥವಾ ನನಗೆ ಗೊತ್ತಿರೋಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಅವರೆಲ್ಲ ಇದ್ದಾರಲ್ಲ, ಆಯಿತು ಕಡಿಮೆ ಬಜೆಟ್ ಇಟ್ಕೊಂಡು ನಾವು ಈ ಥರದ್ದು ಏನೋ ಒಂದು ಕತೆ ಹೇಳ್ಬೋದಲ್ಲ ಅಂತ ಸುಮಾರು ಜನ ಬಂದು ನನಗೆ ಅದನ್ನು ಅಪ್ರಿಷಿಯೇಟ್ ಮಾಡಿಬಿಟ್ಟು ಲೈಕ್ ಮಾಡ್ಬೋದಲ್ವ ಅನ್ನೋ ಥರ ಅವ್ರುಗಳಿಗೆಲ್ಲ ಒಂದು ಕನಸುಗಳು ಸ್ಟಾರ್ಟ್ ಆಗಿದೆ. ಆ ಥರ ನಾನು ಹೇಳೋದು ಈ ಥರ ಇನ್ನೂ ಏನು ಬೇಕಾದ್ರೂ ಮಾಡೋಣ ತಡಿ ನಾವು ಅಂತ ಒಂದು ಕನ್ನಡದ ಹುಡುಗರು ಕ್ರಿಯೇಟಿವಿಟಿ ಲೆವೆಲ್ನ ನೆಕ್ಸ್ಟ್ ಲೆವೆಲ್ಗೆ ಇಟ್ಕೊ. ಎಕ್ಸಾಂಪಲ್ ಈಗ ಆ ರೈಟ್ಸ್ ಆಗಬೇಕು, ಈ ರೈಟ್ಸ್ ಆಗಬೇಕು ಅಂತ ಕಮರ್ಷಿಯಲ್ ಸಾಂಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಆ ಫಾರ್ಮುಲಾಗಳು ಬಿಟ್ಟು ಒಂದು ಥಿಯೇಟ್ರಿಗೆ ಸಿನಿಮಾ ಮಾಡೋಕೆ ಒಂದು ಭಯ ಇದೆ. ಈ ಥರ ಒಂದು ಈಗ ಶಾಖಾಹಾರಿಕ್ಸಿಗೆ, ಬ್ಲಿಂಕಿಗೆ ಆ ಥರದ್ದೆಲ್ಲ ಈಗ ನಮ್ಮ ಕನ್ನಡದಲ್ಲಿ ಹಿಂದೆಗಡೆ ಹೋಯ್ತು ಅಂದರೆ ಒಂದು ಚಿಕ್ಕದಾಗೆ ನಮ್ಮ ಸಿನಿಮಾ ಅಂತ ಒಂದೇನೋ ಸಪೋರ್ಟ್ ಥರ ಬಂತಲ್ಲ, ಈ ಥರ ಈಗ ನಮ್ಮದು ಶಾಲಿವಾನಶಕೆ ಈ ಥರ ಸಿನಿಮಾಗಳಿಗೆ ಆ ಥರ ಒಂದು ಚಿಕ್ಕ ಭುಜನ ಆಡಿಯನ್ಸ್ ಕೊಡೋದ್ರಿಂದ ಈ ಥರ ಕನ್ನಡದ ಹುಡುಗರಿಗೆ ಒಳ್ಳೆಯದಾಗುತ್ತೆ. ಅಫ್ಕೋರ್ಸ್ ನಾನು ಸಿನಿಮಾ ಜರ್ನಲಿಸ್ಟ್ ಆಗಿ ಹೇಳೋದೇನು ಅಂತಂದರೆ ಈ ಔಟ್ಸ್ಕರ್ಟ್ಸ್ಗೆ ಹೋಗಿ ಅಂದರೆ ಫಾರಿನ್ಗೆ ಹೋಗಿ ಶೂಟ್ ಮಾಡೋದು, ಹೈ ಬಡ್ಜೆಟಲ್ಲಿ ಸಿನಿಮಾ ಮಾಡೋದು
ಮಾಡೋದಕ್ಕಿಂತ ಮಲಯಾಳಂ ಸಿನಿಮಾದಲ್ಲಿ ಒಂದು ಕಾಮನ್ ಅಂದರೆ ಈಗ ಒಂದು ಫ್ಯಾಮಿಲಿಲಿ ನಡೆಯೋ ಕತೆಗಳನ್ನೇ ತುಂಬ ಚೆನ್ನಾಗಿ ಹೇಳಿರ್ತಾರೆ ಅಲ್ಲೇ, ಏನು ವಿತೌಟ್ ಬಡ್ಜೆಟ್. ಈಗ ಟಗರು ಪಲ್ಯ ಬಂತು, ಒಂದೇ ಲೊಕೇಶನ್ನು, ಎಷ್ಟು ಚೆನ್ನಾಗಿದೆ ಸಿನಿಮಾ. ಆ ಥರದ್ದು ಸಿನಿಮಾಗಳು ಕನ್ನಡದಲ್ಲಿ ಹೆಚ್ಚಾಗಿ ಬರಬೇಕು ಅಂತ ನನಗೂ ಕೂಡ ತುಂಬ ಇಷ್ಟ. ಯಾಕಂದರೆ ಒಂದು ಆ ಥರದ್ದು ಸಿನಿಮಾಗಳು ನೋಡೋಕೆ ಎಲ್ಲೋ ಒಂದು ಕಡೆ ನಮ್ಮ ಫ್ಯಾಮಿಲಿ ಕತೆನೇ ನೋಡ್ತಾ ಇದ್ದೀವೇನೋ, ಇದು ನಮ್ಮ ಲೈಫಲ್ಲೇ ನಡೆದಿದೆಯೇನೋ ಅಂತ ಅನ್ನೋಂಥ ಫೀಲ್ ಕೊಡ್ತಾ ಇರುತ್ತೆ. ಆ ಸೊಗಡಿನ ಕತೆಗಳು ನಿಲ್ಬಾರ್ದು ಮ್ಯಾಮ್. ಇವಾಗ ಅವಾಗಿಂದನೂ ನಾವು ನೋಡ್ಕೊಂಬಂದ್ರೆ ಜನುಮದ ಜೋಡಿ ಈ ಆ ಥರ ಹಳ್ಳಿ ಬೇಸ್ ಎಕ್ಸಾಂಪಲ್. ಈಗ ಅಂಥ ಸೂಪರ್ ಸ್ಟಾರ್ ಯಶ್ ಕಿರಾತಕ ಅನ್ನೋದು ಇವತ್ತಿಗೂ ನಮ್ಗೆ ಹೆಂಗೆ ನಮ್ಗಳಿಗೆ ಅದು ಎಮೋಷನ್ನೇ ಬೇರೆ. ಸೊ ಆ ಥರದ್ರಲ್ಲಿ ಹಳ್ಳಿ ಕತೆಗಳು ನಿಲ್ಲಲ್ಲ, ಆಬ್ವಿಯಸ್ಲಿ ನಿಲ್ಲಲ್ಲ ಹಳ್ಳಿ ಕತೆಗಳು. ಎಕ್ಸಾಂಪಲ್ ಈಗ ನಮ್ಮ ಧನಂಜಯ ಸರ್ ಟೀಮ್ಗಳು ಇದೆ. ಈಗ 100% ನನ್ನ ವಿಷಯದಲ್ಲೂ ಒಂದು 2-3 ಸಿನಿಮಾ ಆದಮೇಲಾದ್ರು ಒಂದು ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಸೊ ಆ ಥರ ಹಳ್ಳಿ ಸೊಗಡಿನ ಸಿನಿಮಾಗೆ ಅದ್ರಕ್ಕಿರೋ ಸ್ಮೆಲ್ಲೇ ಬೇರೆ. ಅದು 100% ಜನ ಅದನ್ನು ಬಿಟ್ಕೊಡಲ್ಲ ಅಂತ ಅನಿಸುತ್ತೆ. ಓಕೆ, ಕನ್ನಡಿಗರಿಗೆ ಏನಂತ ಕೇಳ್ಕೊಳ್ತೀರಾ ಅಂತ? ಕನ್ನಡಿಗರಿಗೆ ತುಂಬ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದರೆ, ಬೇರೆ ಯಾವುದೋ ಕೆರಿಯರ್ಗಳಲ್ಲಾದ್ರೂ ಏನೋ ಒಂದು ಸೇಫ್ಟಿಗಳಿರುತ್ತೆ, ಬಟ್ ಸಿನಿಮಾ ಕೆರಿಯರಲ್ಲಿ ಹಂಗಲ್ಲ. ಒಂದು ಸಿನಿಮಾ ಮಾಡ್ತಾ ಇರ್ತೀವಿ ಅಂದರೆ ಅದು ಕನ್ನಡದ ಕೆಲಸನೇ ಆಗುತ್ತೆ. ಯಾಕೆಂದರೆ ಒಂದು ಕನ್ನಡ, ಯಾಕೆಂದರೆ ಅದನ್ನು ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋದ್ರೂ ಒಂದು ಕನ್ನಡ ಸಿನಿಮಾ ಆಗಿರುತ್ತೆ. ಅದು ಕನ್ನಡ ಭಾಷೆ ಬಳಸೋವಂಥ ಒಂದು ಸಿನಿಮಾ ಆಗಿರುತ್ತೆ. ಸೊ ಸಿನಿಮಾ ಮಾಡೋದು ಕೂಡ ಕನ್ನಡದ ಕೆಲಸ, ಸಿನಿಮಾ ನೋಡೋದು ಕೂಡ ಕನ್ನಡದ ಕೆಲಸ. ಹಂಗಂತ ಎಲ್ಲ ಸಿನಿಮಾನು ನೋಡಲೇಬೇಕು ಅಂತ ಅಲ್ಲ. ಸಿನಿಮಾ ಬಗ್ಗೆ ಒಂದು ಚಿಕ್ಕ ಗಮನ ಬೇಕು. ಯಾವುದೋ ಒಂದು ಸಿನಿಮಾ ಚೆನ್ನಾಗಿದೆಯಂತೆ ಅಂತ ಅನಿಸ್ತು ಅಂದಾಗ ಅದ್ರ ಟ್ರೈಲರ್ ನೋಡೋದು ಅಥವಾ ಏನೋ ಒಂದು ಚಿಕ್ಕ ಇಂಟ್ರೆಸ್ಟ್ ಬಿಲ್ಡ್ ಮಾಡ್ಕೊಳ್ಳೇಬೇಕು. ಇದ್ರ ಅವಶ್ಯಕತೆ ತುಂಬ ಇದೆ. ಈಗ ನಾಳೆ ದಿನ ಸಾಹಿತ್ಯ ಭಂಡಾರ ಆ ಥರದ್ದೆಲ್ಲ ನಾವು ಹಿಂದಿನ ಕಾಲದಲ್ಲಿ ಏನು ಉಳ್ಕೊಂಬಂದಿದೆ, ನಾಳೆ ದಿನ ಉಳಿಯೋದು ಡಿಜಿಟಲ್ಗೆ ಸಿನಿಮಾಗಳೇ ಉಳಿಯೋದು, ಅಥವಾ ಒಂದು ಕನ್ನಡದ ಸಾಂಗ್ಗಳು ಸಿನಿಮಾಗಳೇ ಉಳಿಯೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಅಂತ ಅನಿಸ್ತು ಅಂದರೆ ದಯವಿಟ್ಟು ಯಾವುದಕ್ಕೂ ವೆಯ್ಟ್ ಮಾಡ್ದೇನೆ ಒಂದು ಚಿಕ್ಕ ಕರ್ತವ್ಯ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ನಿಮ್ಮ ಮನೆ ಮಕ್ಳು ಏನಾರು ಮಾಡಿದ್ರೆ ಒಂದು ಚಿಕ್ಕದಾಗ ಅವ್ರಿಗೊಂದು ಶಬಾಷ್ಗಿರಿನೋ ಏನೋ ಒಂದು ಕೊಟ್ಟು ಏನೋ ಹೇಳ್ತಿರಲ್ಲ, ತಪ್ಪಾಗಿದ್ರೆ ತಟ್ಬಿಟ್ಟು ಹೇಳ್ತೀರಾ, ಆ ಥರದ್ರಲ್ಲೇ ಕನ್ಸಿಡರ್ ಮಾಡಿಕೊಂಡು ದಯವಿಟ್ಟು ಶಾಲಿವಾಹನ ಶಕೆ ಸಿನಿಮಾನ ಥಿಯೇಟ್ರಲ್ಲಿ ಇದ್ದಷ್ಟು ದಿನವೂ ಥಿಯೇಟ್ರಲ್ಲಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡಿದೆ OTT-ನಲ್ಲಿ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ಗಿರೀಶ್ ಅವರ ಮಾತು. ಯಾರಾದರೂ ಒಬ್ಬರು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ನಿಜವಾಗ್ಲೂ ಆ ಪ್ರಯತ್ನ ಗೆಲ್ಲಬೇಕು. ಯಾಕಂದರೆ ಆ ಪ್ರಯತ್ನದಿಂದ ಮತ್ತಷ್ಟು ಜನ ಇನ್ಸ್ಪಿರೇಷನ್ ಆಗಿ ಮತ್ತಷ್ಟು ಜನ ಈ ಥರ ಚಿಕ್ಕ ಚಿಕ್ಕ ಬಡ್ಜೆಟಲ್ಲಿ ಸಿನಿಮಾಗಳ ಮಾಡೋದ್ರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೂಡ ಬೆಳೆಯುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಎಲ್ಲರೂ ಬಂದು ಈ ಶಾಲಿವಾಹನ ಶಕೆ ಸಿನಿಮಾಗೆ ಆದಷ್ಟು ಬೇಗ ಸಪೋರ್ಟ್ ಮಾಡಿ. ಇಲ್ಲಿದ್ರೆ ಮೇ ಬಿ ಪರಭಾಷೆಗಳ ಸಿನಿಮಾಗಳ ಹಾವಳಿಯಿಂದನೋ ಅದರ್ವೈಸ್ ಸಿನಿಮಾಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತನೋ ಸಿನಿಮಾ ಎತ್ತಂಗಡಿ ಆಗೋದಕ್ಕಿಂತ ಮುಂಚೆ ಥಿಯೇಟರ್ನಿಂದ ಸಿನಿಮಾಗೆ ಇರೋ ಥಿಯೇಟರ್ಗೆ ಒಂದು ಸತಿ ವಿಸಿಟ್ ನೀಡಿ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.